ಸದ್ದೇ ಇಲ್ಲ, ಸುದ್ದಿನೂ ಇಲ್ಲ. ಡಿಕೆಶಿ ಮನೆಗೆ ನುಗ್ಗಿದ್ದೆಗೆ ಸಿಬಿಐ ರೂಟ್ ಮ್ಯಾಪ್ ಹೇಗಿತ್ತು ಗೊತ್ತಾ? ಮೀನಿನ ಹೆಜ್ಜೆ, ಸಿಬಿಐ ಸೀಕ್ರೆಟ್. ಹದಿನಾಲ್ಕು ಸ್ಥಳ, 12 ಗಂಟೆ, 100+ ಆಫೀಸರ್ಸ್. ಡಿಕೆಶಿ ಮನೆಯಲ್ಲಿ ಸಿಕ್ಕಿದ್ದೆಷ್ಟು ಕೋಟಿ? ಡಿಕೆಶಿ ಮನೆಗೆ ನುಗ್ಗಿದ್ದೆಗೆ ಸಿಬಿಐ ಟೀಮ್. ಯಾಕೆಂದ್ರೆ ದೊಡ್ಡ ರಾಜಕಾರಣಿ ಆಗಿರುವಂತ ಹಿನ್ನೆಲೆಯಲ್ಲಿ ಯಾವ್ದಾದ್ರೂ ಒಂದು ಮೂಲದಿಂದ ಗೊತ್ತಾಗುವಂತ ಚಾನ್ಸಸ್ ಇರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಸಿಬಿಐ ಅಧಿಕಾರಿಗಳು ದಾಳಿಯನ್ನ ಮಾಡೋದಕ್ಕೂ ಮುಂಚೆ ಒಂದು ಸ್ಪೆಷಲ್ ಆದಂತ ಒಂದು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ರು. ಹೇಗಿತ್ತು ಗೊತ್ತಾ ಸಿಬಿಐ ರೆಡ್ ನ ಪ್ಲಾನ್ ಅನ್ನೋದನ್ನ ಹೇಳ್ತೀನಿ ನಾನು. ಡಿಕೆ ಶಿವಕುಮಾರ್ಗೆ ಇರಲಿಲ್ಲ ಸಣ್ಣದಾದಂತ ಕ್ಲೂ ಕೂಡ. ನಾನು ಅದನ್ನೇ ಹೇಳಿದೆ, ದೊಡ್ಡ ರಾಜಕಾರಣಿಗಳು ಅಂತ ಆದಲ್ಲಿ ಅವರಿಗೆ ಎಲ್ಲಾ ರೀತಿಯಾದಂತ ಮೂಲಗಳು ಕೂಡ ಇರ್ತವೆ, ಹಾಗೆ ಇನ್ಫಾರ್ಮೇಶನ್ಗಳು ಕೂಡ ಸಿಗುವಂತ ಚಾನ್ಸಸ್ ದಟ್ಟವಾಗಿರುತ್ತೆ. ಸೊ ಹೀಗಾಗಿನೇ ಸಿಬಿಐ ಅಧಿಕಾರಿಗಳು ಒಂದು ರೂಟ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅದನ್ನ ಹೇಳ್ತೀನಿ. ಬೆಳಗ್ಗೆ ಕಣ್ಣು ಬಿಡುವಷ್ಟರಲ್ಲೇ ಎಂಟ್ರಿಯನ್ನ ಕೊಟ್ಟಿದ್ರು. ಸಿಬಿಐ ದಾಳಿಯ ಬ್ಲೂ ಪ್ರಿಂಟ್ ಹೇಗಿತ್ತು ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತೀವಿ. ದೆಹಲಿ, ಚೆನ್ನೈ, ಬೆಂಗಳೂರು ಎಕ್ಸ್ಪ್ರೆಸ್ ನ ರೋಚಕ ಸುದ್ದಿ ಇದು. ನ್ಯೂಸ್ 18 ಬಿಚ್ಚಿಡ್ತಾ ಇದೆ ಸಿಬಿಐನ ನಿಗೂಢ ಹೆಜ್ಜೆಯನ್ನು. ಸೈಲೆಂಟ್ ಆಗಿ ದಾಳಿಗಿಳಿದಿತ್ತು ದೆಹಲಿಯ ಟೀಮ್. ಬೆಂಗಳೂರು ಏರ್ಪೋರ್ಟ್ಗೆ ಸಿಬಿಐ ಬರಲೇ ಇಲ್ಲ. ಏರ್ಪೋರ್ಟ್ಗೆ ಬಂದ್ರೆ ಮಾಹಿತಿ ಸೋರಿಕೆ ಆಗುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಅವರು ಬೆಂಗಳೂರಿನ ಏರ್ಪೋರ್ಟ್ಗೆ ಬರಲೇ ಇಲ್ಲ. ಅಂದ್ರೆ ಇಲ್ಲಿ ದೆಹಲಿಯಿಂದ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದು ಅದಾದ್ಮೇಲೆ ಅವರು ಇಲ್ಲಿರುವಂತ ಟ್ಯಾಕ್ಸಿಗಳನ್ನ ಆಗಿರ್ಬೋದು, ಇಲ್ಲಿರುವಂತ ಯಾವ್ದಾದ್ರು ಟೂರಿಸಂ ಗಾಡಿಗಳನ್ನ ಬುಕ್ ಮಾಡ್ಕೊಂಡಿರ್ತಾರಲ್ಲ, ಅದ್ಯಾವುದು ಕೂಡ ಆಗಿಲ್ಲ. ಇಲ್ಲಿ ದೆಹಲಿಯಿಂದ ನೇರವಾಗಿ ಚೆನ್ನೈಗೆ ಹಾರಿದ್ರು ಸಿಬಿಐ ಅಧಿಕಾರಿಗಳು. ಚೆನ್ನೈನಲ್ಲಿ ಸಿದ್ಧವಾಗಿದ್ವು ದೆಹಲಿಯಿಂದ ಬಂದಂತ ಕಾರುಗಳು. ದೆಹಲಿ ನೋಂದಣಿಯ ಎರ್ಟಿಗಾ ಕಾರುಗಳನ್ನ ಬಳಕೆ ಮಾಡಿಕೊಂಡ್ರು. ಅವು ಕೂಡ ದೆಹಲಿಯಿಂದ ಕಾರ್ಗೋ ವಿಮಾನದಲ್ಲಿ ಚೆನ್ನೈಯನ್ನ ತಲುಪಿರ್ತವೆ, ಚೆನ್ನೈ ಏರ್ಪೋರ್ಟ್ ಅನ್ನ ತಲುಪಿರ್ತವೆ. ದೆಹಲಿಯಿಂದಲೇ ಚೆನ್ನೈಗೆ ಕಾರುಗಳನ್ನ ಕಳುಹಿಸಿತ್ತು ಸಿಬಿಐ. ಚಾಲಕರನ್ನು ಕೂಡ ದೆಹಲಿಯಿಂದ ಕರೆಸಿಕೊಂಡಿದ್ರು ಸಿಬಿಐ ಅಧಿಕಾರಿಗಳು. ಚೆನ್ನೈನಿಂದ ರಸ್ತೆ ಮಾರ್ಗವಾಗಿ ಬೆಂಗಳೂರಿಗೆ ಬರ್ತಾರೆ. ಕರ್ನಾಟಕದ 9 ಕಡೆ ಏಕಕಾಲದಲ್ಲಿ ಅವರು ದಾಳಿಯನ್ನ ಮಾಡುವಂಥದ್ದು. ಪ್ರತಿ ತಂಡದಲ್ಲಿ 5 ಸಿಬಿಐ ಅಧಿಕಾರಿಗಳ ಟೀಮ್ ಇರುವಂಥದ್ದು. ಬೆಂಗಳೂರು ಸಿಬಿಐಗೂ ಮಾಹಿತಿ ನೀಡದೆ ಈ ಒಂದು ದಾಳಿಯನ್ನ ಮಾಡಲಾಗಿದೆ ಅಂತೆ. ಸ್ಥಳೀಯ ಪೊಲೀಸರಿಗೂ ಕೂಡ ಸುಳಿವನ್ನ ಕೊಡದಂತೆ ದಾಳಿಯನ್ನ ಮಾಡಲಾಗಿರುವಂಥದ್ದು. ಸೀಕ್ರೆಟ್ ಆಗಿ ಡಿಕೆಶಿ ಮನೆಗೆ ಸಿಬಿಐ ಅಧಿಕಾರಿಗಳ ತಂಡ ಎಂಟ್ರಿಯನ್ನ ಕೊಡುತ್ತೆ. ಅಂದ್ರೆ ದೆಹಲಿಯಿಂದ ಚೆನ್ನೈಗೆ ಹೋಗ್ತಾರೆ, ಚೆನ್ನೈನಿಂದ ರಸ್ತೆ ಮಾರ್ಗವಾಗಿ ಅವರು ಬೆಂಗಳೂರಿಗೆ ಬರುವಂಥದ್ದು. ಕರ್ನಾಟಕದಲ್ಲಿ ಟೋಟಲ್ ಆಗಿ 9 ಕಡೆ ದಾಳಿಯನ್ನ ಮಾಡಿರುವಂಥದ್ದು. ಟೋಟಲ್ ಆಗಿ 14 ಕಡೆಯಲ್ಲಿ ಕರ್ನಾಟಕದಲ್ಲಿ 9 ಕಡೆ, ದೆಹಲಿಯಲ್ಲಿ 4 ಕಡೆ, ಮುಂಬೈನಲ್ಲಿ 1 ಕಡೆ ದಾಳಿಯನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ದಾಳಿಯನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೊಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಕೊಂಡು ಈ ರೀತಿಯಾಗಿ ಪ್ಲಾನ್ ಮಾಡಿಕೊಂಡ್ರೆ ಯಾವುದೇ ರೀತಿಯಾದಂತ ಕ್ಲೂ ಡಿಕೆ ಶಿವಕುಮಾರ್ ಅವರಿಗೆ ಸಿಗೋದಿಲ್ಲ ಅನ್ನುವಂತ ಲೆಕ್ಕಾಚಾರವನ್ನ ಹಾಕೊಂಡು ಸಿಬಿಐ ಈ ರೀತಿಯಾದಂತ ಒಂದು ದಾಳಿಯನ್ನ ಮಾಡಿದ್ರು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನಿರಾಜು, ಈ ಬಾರಿಯ ಸಿಬಿಐ ದಾಳಿ ನಿಜಕ್ಕೂ ಒಂದು ರೀತಿಯಾಗಿ ರೋಚಕವಾಗಿದೆ. ಹಾಗೆ ಮತ್ತೊಂದು ಕಡೆ ಯಾವುದೇ ರೀತಿಯಾದಂತ ಚಿಕ್ಕ ಕ್ಲೂ ಕೂಡ ಲೀಕ್ ಆಗದ ರೀತಿಯಲ್ಲಿ ದಾಳಿಯನ್ನ ಮಾಡಿರುವಂತದ್ದು. ಏನ್ ಕಾರಣ ಇದಕ್ಕೆ? ಅಂದ್ರೆ ಡಿಕೆ ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಮೂಲದಿಂದ ಮಾಹಿತಿ ಸಿಕ್ಬಿಟ್ರೆ ಯಾವುದೋ ಒಂದು ದಾಖಲೆಗಳು ಮಿಸ್ ಆಗ್ಬಿಡುತ್ತೆ ಅನ್ನುವ ಒಂದು ಆತಂಕ ಇತ್ತಾ? ಖಂಡಿತ ಪೃಥ್ವಿ, ಯಾಕಂದ್ರೆ ಕಳೆದ ಬಾರಿ ಕೆಲವು ದಾಳಿಗಳ ವೇಳೆ ಒಂದು ದಾಳಿಗೂ ಮುನ್ನವೇ ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂದ್ ಕಡೆ ಕ್ಲೂ ಸಿಗ್ತಾ ಇತ್ತು ಅನ್ನೊಂದು ಅನುಮಾನ ಅಧಿಕಾರಿಗಳಲ್ಲಿ ಮನೆ ಮಾಡಿತ್ತು. ಈ ಒಂದು ಗುಮಾನಿ ಮೇರೆಗೆ ಈ ಬಾರಿಯ ಸಿಬಿಐ ಅಧಿಕಾರಿಗಳು ಒಂದು ಬೇರೆ ರೀತಿಯಾದ ಒಂದು ರೂಟ್ ಮ್ಯಾಪ್ ಅನ್ನು ಮತ್ತೆ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡು ಈ ಒಂದು ದಾಳಿಯನ್ನ ಮಾಡಿದ್ದು. ಯಾಕಂದ್ರೆ ಬೆಂಗಳೂರನ್ನ ಕೇಂದ್ರೀಕೃತವಾಗಿ ದಾಳಿ ಮಾಡ್ಬೇಕಾದ್ರೆ ಇಲ್ಲಿ ಒಂದು ಲ್ಯಾಂಡ್ ಆದ್ರೆ ನಮ್ಗೆ ತುಂಬಾ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಅಥವಾ ಮಾಹಿತಿ ಸೋರಿಕೆ ಆಗ್ಬೋದು ಅಂತ ಹೇಳಿ ಅವರು ದೆಹಲಿಯಿಂದ ನೇರವಾಗಿ ಚೆನ್ನೈಗೆ ಬರ್ತಾರೆ. ಚೆನ್ನೈಗೆ ಒಂದು ಕಾರ್ಗೋ ವಿಮಾನದ ಮೂಲಕ ಒಂದು ದೆಹಲಿ ಮೂಲದ ಒಂದು ಕ್ಯಾಬ್ಗಳು ಮತ್ತೆ ಚಾಲಕರನ್ನು ಸಹ ಕರ್ಕೊಂಡಿದ್ರು. ನಂತರ ಅಧಿಕಾರಿಗಳು ಸಹ ಅಲ್ಲಿಗೆ ಬಂದು ಅಲ್ಲಿಂದ ನೇರವಾಗಿ ರಸ್ತೆ ಮಾರ್ಗವಾಗಿ ಒಂದು ಬೆಂಗಳೂರಿಗೆ ಆಗಮಿಸಿ ಸುಮಾರು ರಾಜ್ಯದಲ್ಲಿ ಒಂದು 9 ಕಡೆ ಈ ಒಂದು ದಾಳಿಗಳನ್ನ ಮಾಡಿರೋದು. ಎಲ್ಲವೂ ಸಹ ಒಂದು ಕಳೆದ ಒಂದು ರಾತ್ರಿಯಲ್ಲಿ ಈ ಒಂದು ಎಲ್ಲ ಒಂದು ಬೆಳವಣಿಗೆಗಳು ನಡೆದಿದ್ದು. ಮತ್ತೆ ಇಲ್ಲಿಂದಲೇ ಒಂದು ಕೆಲವು ಅಧಿಕಾರಿಗಳ ಸಹಾಯವನ್ನ ಪಡ್ಕೊಂಡು ನೇರವಾಗಿ ಎಲ್ಲೆಲ್ಲಿ ಲೊಕೇಟ್ ಮಾಡಿದ್ರು ಅಂತ ಒಂದು ಪ್ಲೇಸ್ ಗಳಿಗೆ ಒಂದು ರೀಚ್ ಆಗಿರುವಂತದ್ದು. ಮತ್ತೆ 9 ಕಡೆ ದಾಳಿ ವೇಳೆ 9 ಟೀಮ್ ಗಳನ್ನ ಮಾಡಿರ್ತಾರೆ. ಅದರಲ್ಲಿ ಪ್ರತಿ ಟೀಮ್ ನಲ್ಲಿ 5 ಜನ ಅಧಿಕಾರಿಗಳನ್ನ ಇಟ್ಟು ಒಂದು ದೆಹಲಿ ಮೂಲದ ಎರ್ಟಿಗಾ ಕ್ಯಾಬ್ ಗಳಲ್ಲಿ ಈ ಒಂದು
ದಾಳಿಯನ್ನ ಕಂಡಕ್ಟ್ ಮಾಡಿರೋದು. ಈಗಾಗಲೇ ಎಲ್ಲಾ ಕಡೆ ಒಂದು ದಾಳಿ ವೇಳೆ ಏನು ಇಲ್ಲಿ ಸ್ಥಳೀಯ ಒಂದು ಚಾಲಕರು ಇರ್ಬೋದು ಮತ್ತೆ ಕ್ಯಾಬ್ ಗಳನ್ನ ಬಳಸ್ಕೊಂಡ್ರೆ ಎಲ್ಲಾದ್ರೂ ಮಾಹಿತಿ ಸೋರಿಕೆ ಆಗ್ಬೋದು, ಮತ್ತೆ ಬೇರೆ ಬೇರೆ ಒಂದು ಸುದ್ದಿ ಲೀಕ್ ಆಗ್ಬೋದು ಅಂತ ಹೇಳಿ ಈ ರೀತಿಯಾದ ಒಂದು ಪ್ಲಾನ್ ಅನ್ನ ರೂಪಿಸ್ಕೊಂಡಿದ್ರು ಅಂತ ಹೇಳಿ ಈಗ ಗೊತ್ತಾಗಿರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.